ಸೊ ಹಾಯ್ ಫ್ರೆಂಡ್ಸ್, ಹಲೋ, ನಮಸ್ಕಾರ. ಎಲ್ಲರೂ ಹೆಂಗದಿರಪ್ಪ? ಎಲ್ಲರೂ ಆರಾಮದಿರ್ತೇಳಿ ಅನ್ಕೊಂಡ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡತ್ನು. ಸೊ ಫ್ರೆಂಡ್ಸ್, ನಾನು ರೀಸೆಂಟಾಗಿ ಒಂದು ವಿಡಿಯೋ ಮಾಡಿದ್ನಿ. ಆ ಒಂದು ವಿಡಿಯೋದಾಗ ನಾ ಏನು ಹೇಳಿದ್ನಪ್ಪ ಅಂದ್ರೆ ಬೆಸ್ಟ್ 4 ಸ್ಮಾರ್ಟ್ಫೋನ್ ಬಗ್ಗೆ ನಾನು ವಿಡಿಯೋ ಮಾಡಿದ್ನಿ. ಅದ್ರೊಳಗೆ ಬಂದುಬಿಟ್ಟು ಕೆಲವೊಂದಿಷ್ಟು ಸ್ಮಾರ್ಟ್ಫೋನ್ಗಳನ್ನ ಅದ್ರಾಗ ನಾನು ಸಜೆಷನ್ ಮಾಡಿದ್ನಿ. ಅದ್ರ ಟಾಪ್ನಾಗಿದ್ದು ಎದ್ರ ಬಗ್ಗೆ ಇದ್ದಪ್ಪ ಅಂದ್ರೆ ಬೆಸ್ಟ್ ಕ್ಯಾಮ್ರಾ ಸ್ಮಾರ್ಟ್ಫೋನ್ ಅಂತೇಳಿ. ನೀವು ಏನಾರ ಕ್ಯಾಮ್ರಾನ ಯೂಸ್ ಮಾಡೋ ಸಲುವಾಗಿ ಬೆಸ್ಟ್ ಕ್ಯಾಮ್ರಾ ಫೋನ್ಗಳನ್ನ ಸರ್ಚ್ ಮಾಡ್ತಿದ್ರಪ್ಪ ಅಂದ್ರೆ ಅದ್ರೊಳಗೆ ಬಂದುಬಿಟ್ಟು 20,000 ರೂಪಾಯಿ ಒಳಗೆ ಬೆಸ್ಟ್ ಕ್ಯಾಮ್ರಾ ಫೋನ್ಗಳನ್ನ ನಾನು ಅದ್ರಾಗ ಹೇಳಿದ್ನಿ. ಆ ಒಂದು ವಿಡಿಯೋ ನಾನು ಐಕಾರ್ಡಾಗಿರ್ತೀನಿ, ಐಕಾರ್ಡ್ನಾಗ ನೋಡ್ಕೊಂಡು ಬಂದ ಈ ಒಂದು ವಿಡಿಯೋ ನೋಡಿರಿ. ಈ ಒಂದು ವಿಡಿಯೋ ಎದ್ರ ಬಗ್ಗೆ ಐತಪ್ಪ ಅಂದ್ರೆ ತಮ್ನೇಲ್ನಾಗ ಹೇಳಿದಂಗೆ ಬೆಸ್ಟ್ ಗೇಮಿಂಗ್ ಫೋನ್ಗಳ ಬಗ್ಗೆ ಇವತ್ತಿನ ಒಂದು ವಿಡಿಯೋನ ಕೊಡತ್ತೀನಿ. ಬೆಸ್ಟ್ ಗೇಮಿಂಗ್ ಫೋನ್ಗಳನ್ನ ಅದ್ರೊಳಗೆ 2 ಫೋನ್ನ ಹೇಳ್ತೀನಿ, ಎರಡು ಫೋನ್ ಹೇಳ್ತೀನಿ. ಅದು 30,000 ರೂಪಾಯಿ ಒಳಗೆ. ನಿಮಗೆಲ್ಲ ಗೊತ್ತಿರೋ ಹಂಗೆ ಗೇಮಿಂಗ್ ಆಡೋದು ಫುಲ್ ಹಾರ್ಡ್ ವರ್ಕ್ ಆಕತಿ. ಆ ಒಂದು ಹಾರ್ಡ್ ವರ್ಕ್ ತಕ್ಕಂಗೆ ಒಂದಷ್ಟು ರೇಟ್ ಇರ್ತೈತಿ. ಆ ಒಂದು ರೇಟಿಗೆ ನಾನು ಎಲ್ಲರಿಗೂ ಗೊತ್ತಾಗುವಂಗೆ, ಎಲ್ಲರಿಗೂ ಕೈ ಸಿಗುವಂಗೆ ಕಮ್ಮಿ ಅಂದ್ರೆ 30,000 ರೂಪಾಯಿ ಒಳಗೆ ಈ ಒಂದು 2 ಫೋನ್ಗಳ ಬಗ್ಗೆ ನಾನು ಇಂಟ್ರೊಡ್ಯೂಸ್ ಕೊಡೋದನ್ನು. ನೀವು ಗೇಮಿಂಗ್ ಯೂಸ್ ಮಾಡ್ಬೇಕಂದ್ರೆ ನೀವು ನಾ ಹೇಳೋಂಥ ಈ 2 ಫೋನ್ಗಳನ್ನ ತೊಗೊಂಡ್ರಪ್ಪ ಅಂದ್ರೆ ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಒಂದು ಗೇಮಿಂಗ್ ಪ್ರೊಸೀಜರ್ ಏನಾಗತಿ ಸ್ವಲ್ಪ ಸ್ಮೂತಾಗಿ ವರ್ಕ್ ಆಕತಿ. ಬರ್ರಿ ಮತ್ತು ಹಂಗಿದ್ರೆ ತಡ ಮಾಡೋದು ಬೇಡ, ಯಾವ 2 ಫೋನ್ ಅಂತೇಳಿ ಹೇಳ್ತೀನಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದ ಉದ್ದೇಶ ಇಷ್ಟ. ಈ ಒಂದು ವಿಡಿಯೋನ ನಾವು ಮಾಡಿರ್ತಿಲ್ಲ, ಇದನ್ನು ನೀವು ಪೂರ್ತಿಯಾಗಿ ಪೇಷನ್ಸಿಂದ ನೋಡಬೇಕು. ಮತ್ತು ಈ ಒಂದು ವಿಡಿಯೋ ಇಷ್ಟ ಆತಪ್ಪ ಅಂದ್ರೆ ವಿಡಿಯೋಕ್ಕೆ ಒಂದು ಲೈಕ್ ಕೊಡಬೇಕು. ನಾ ಇಷ್ಟ ನಿಮ್ಮ ಕಡೆ ಕೇಳ್ಬೋದು. ಮತ್ತು ವಿಡಿಯೋ ಭಾಳ ಇಂಟ್ರೆಸ್ಟಿಂಗ್ ಐತಿ. ಯಾರೆಲ್ಲ ಪಬ್ಜಿ, ಫ್ರೀ ಫೈರು ಈ ಥರದ ಗೇಮ್ಗಳನ್ನೆಲ್ಲ ಆಡ್ತಿರ್ತಿರ್ಲಿ, ನಿಮಗೂ ಕೂಡ ಈ ಒಂದು ಫೋನ್ಗಳು ಭಾಳ ಯೂಸ್ಫುಲ್ ಆಕಾವು. ಫ್ಯೂಚರ್ದಾಗ ಈ ಒಂದು ಫೋನ್ಗಳು ಸದ್ಯದಾಗ ಭಾಳ ಸೌಂಡ್ ಮಾಡತ್ತಾವೆ. ಇದನ್ನು ಬಿಟ್ಟರೆ ಮುಂದೆ ಬರ್ಬೋದು, ಹೇಳಕ್ಕೆ ಬರೋಂಗಿಲ್ಲ. ಆದರೆ ಈಗಿನ ಮಟ್ಟಿಗೆ ನೀವು ತೊಗೋವಂಥ ಫೋನ್ಗಳು ಇವೇ 2 ಫೋನ್ ಅಂದ್ರೆ ಚಲೋ ಫೋನ್ಗಳು. ಮೊದಲನೇ ಒಂದು ಫೋನ್ ಯಾವುದಪ್ಪ ಅಂದ್ರೆ ನಾ ಗೂಗಲ್ದಾಗ ಹೋಗ್ಬಿಟ್ಟು ಸರ್ಚ್ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು. ಮೊದಲನೇದು ಬಂದುಬಿಟ್ಟು IQ ಅಂತೇಳಿ, IQ Neo 7 Pro ಅಂತೇಳಿ. ಈ ಒಂದು ಫೋನ್ 30,000 ರೂಪಾಯಿ ಒಳಗೆ ಸಿಗ್ತೈತಿ. ಇದು ಬೆಸ್ಟ್ ಫೋನ್, ಗೇಮ್ ಮಾಡೋರಿಗೆ ಬೆಸ್ಟ್ ಫೋನ್ ಇದೆ. ನೀವು ಪಬ್ಜಿ ಅಂತ ದೊಡ್ಡ ಗೇಮ್ ಮಾಡ್ತಿರ್ತಿರ್ಲಿ, ಆನ್ಲೈನ್ ಗೇಮಿಂಗ್ ಅಂಥವ್ರಿಗೆ ಈ ಒಂದು ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳ್ತಾನೆ ಇದ್ದ. ಇದ್ರೊಳಗೆ ಸ್ಪೆಷಲಿಟಿ ಹೇಳೋದಾದ್ರೆ ಇದು 5G ಫೋನ್, ವೈರ್ಲೆಸ್ ಫ್ಲೇಮ್ ಐತಿ, 8GB ರ್ಯಾಮ. ಇದ್ರದ ಒಂದು 8,500 ನೋಡ್ಬೋದು. ಡ್ರ್ಯಾಗನ್ ಐತಿ, ಮೆಗಾ ಡ್ರ್ಯಾಗನ್ ಕೊಟ್ಟಾನು. ಸೊ ಫ್ರೆಂಡ್ಸ್, ಇದ್ರೊಳಗೆ ನೀವು ಹಲವಾರು ಥರ ಫ್ಯೂಚರ್ಗಳನ್ನ ಇಟ್ಕೋಬೋದು. ಮತ್ತು ಇದು ಸದ್ಯದಾಗ 30,000 ರೂಪಾಯಿ ಒಳಗೆ ಚಲೋ ಪ್ರೈಸಿಗೆ ಸಿಗುವಂಥ ಬೆಸ್ಟ್ ಸ್ಮಾರ್ಟ್ಫೋನ್ ಅಂತ ಹೇಳ್ತೀನಿ ನಾನು. ಇದು ಗೇಮರ್ಸ್ಗಳಿಗೆ ಮೊದಲನೇ ಒಂದು ಫೋನ್. ಇನ್ನು ಎರಡನೇ ಒಂದು ಫೋನ್ ಯಾವುದಪ್ಪ ಅಂದ್ರೆ ಪೋಕೋ X6 Pro ಅಂತೇಳಿ, ಪೋಕೋ X6 ಅಂತೇಳಿ. ಇದನ್ನು ನೀವು ನೋಡ್ಬೋದು. ಇದರ ಒಂದು ರೇಟ್ ಹೇಳೋದಾದ್ರೆ 26,000 ರೂಪಾಯಿ, 25,000 ರೇಟ್ ಬರುತ್ತೆ ಇದರದ. ಈ ಒಂದು ರೇಟ್ನಾಗ ಅಂದ್ರೆ ಕಮ್ಮಿ ರೇಟ್ ಇದೆ. ಆಗಳೇನು ಹೇಳಿಲ್ಲ ಫೋನ, ಅದಕ್ಕಿಂತ ಕಮ್ಮಿ ರೇಟ್ನಾಗ ಸಿಗುತ್ತೆ. ನಿಮಗೆ ಬ್ಯಾಡಪ್ಪ ಅಷ್ಟು ಅಮೌಂಟ್ ನಮ್ಮ ಕಡೆ ಇಲ್ಲ ಅಂದ್ರೆ ನೀವು 25,000-26,000 ರೂಪಾಯಿ ತೊಗೋಬೋದು. ಇದನ್ನು ನೀವು 21,000 ರೂಪಾಯಿ ಸಿಗ್ತೈತಿ ಈ ಒಂದು ಮೊಬೈಲ್. ನೀವು ತೆಗೆದುಕೊಳ್ಳುವಂಥ ಅವಶ್ಯಕತೆ ಇಲ್ಲ. ಆದರೆ ಏನಪ್ಪ ಅಂದ್ರೆ ಸ್ವಲ್ಪ ಇದ್ರೊಳಗಿರುವಂಥ ಸ್ವಲ್ಪ ಕೆಪಬಿಲಿಟಿ ಕಮ್ಮಿ ಆಕೈತಿ. ಮತ್ತು 4GB ರ್ಯಾಮ, ಕೆಲವೊಂದಿಷ್ಟು ಫ್ಯೂಚರ್ಗಳನ್ನ ಕಮ್ಮಿ ಲೋ ಕ್ವಾಲಿಟಿ ಒಳಗೆ ಕೊಡ್ತಾನೆ. ಆದಷ್ಟು ಈ 2 ಮೊಬೈಲ್ ಒಳಗೆ ಯಾವುದಾದ್ರೂ ಒಂದು ಮೊಬೈಲ್ ತೊಗೊಂಡಿರಪ್ಪ ನೀವು ಅಂತ ನೀವು ಅಂದ್ರೆ ಗೇಮಿಂಗ್ ಕಂಟೆಂಟ್ನ ಯೂಸ್ ಮಾಡೋ ಸಲುವಾಗಿ, ಗೇಮ್ ಆಡೋದ್ರ ಸಲುವಾಗಿ ಈ 2 ಸ್ಮಾರ್ಟ್ಫೋನ್ಗಳು ಭಾಳ ಯೂಸ್ಫುಲ್ ಆಕಾವೆ. ಸೊ ಫ್ರೆಂಡ್ಸ್, ಈ ಸದ್ಯದಾಗ ಬರುವಂಥ ಬೆಸ್ಟ್ ಸ್ಮಾರ್ಟ್ಫೋನ್ ಒಳಗೆ ಇವ 2 ಟ್ರೆಂಡಿಂಗ್ನಾಗ ಅದಾವೆ. ಮತ್ತು ಜಾಸ್ತಿ ಇವನ್ನ ನೀವು ಪರ್ಚೇಸ್ ಮಾಡೋದಾದ್ರೆ. ಸೊ ಫ್ರೆಂಡ್ಸ್, ಇಂಥದ್ದು ಒಂದು ಬೆಸ್ಟ್ ಟಾಪಿಕ್ನ ಮಾತು ನಿಮ್ಮ ಮುಂದಿನ ಒಂದು ವಿಡಿಯೋದಾಗ ತೊಗೊಂಡ್ಬರ್ತೀನಿ. ಸೊ ಫ್ರೆಂಡ್ಸ್, ಯಾರೆಲ್ಲ ಡಿಸ್ಕ್ರಿಪ್ಷನ್ದಾಗ ಕೆಲವೊಂದಿಷ್ಟು ವಿಡಿಯೋಗಳದಾವು, ಯಾರೆಲ್ಲ ಒಂದು ನೋಡಿಲ್ವೋ ನಾ ಹೇಳ್ತೀನಿ ಯಾವ ವಿಡಿಯೋಗಳದಾವ ಅಂತೇಳಿ. ಸೊ ಫ್ರೆಂಡ್ಸ್, ನಿಮ್ಗೆ ಏನಾರ ಇನ್ಸ್ಟಾಗ್ರಾಮ್ನಾಗ ಅರ್ನಿಂಗ್ಸ್ ಮಾಡ್ಬೇಕಂತೇಳಿ ಅನ್ಕೊಂಡಿದ್ರೆ, ಫೇಸ್ಬುಕ್ನಾಗ ಅರ್ನಿಂಗ್ಸ್ ಮಾಡ್ಬೇಕಂತೇಳಿ ಅನ್ಕೊಂಡಿದ್ರೆ, ಅದಷ್ಟೇ ಅಲ್ಲ, ಟೆಲಿಗ್ರಾಮ್ನಾಗ ಆಗಿರ್ಬೋದು, ಯೂಟ್ಯೂಬ್ನಾಗ ಆಗಿರ್ಬೋದು, ವಾಟ್ಸಪ್ನಾಗ ಆಗಿರ್ಬೋದು, ಒಟ್ಟು ನಿಮಗೇನು ಅರ್ನಿಂಗ್ಸ್ ಆಗಿರ್ಬೋದು, ಅಪ್ಡೇಟ್ ಆಗಿರ್ಬೋದು, ಪ್ರತಿಯೊಂದು ಮಾಹಿತಿನೂ ನಾನು ಡಿಸ್ಕ್ರಿಪ್ಷನ್ದಾಗ ಮೇನ್ ವಿಡಿಯೋಗಳನ್ನ ಇಟ್ಟಿರ್ತೀನಿ. ಅದು ಅಷ್ಟೇ ಅಲ್ಲ, ಮತ್ತು ಅರ್ನಿಂಗ್ ಅಪ್ಲಿಕೇಶನ್ ಇಟ್ಟಿರ್ತೀನಿ. ನಿಮಗೆ ಏನಾದ್ರು ನೋಡ್ಬೇಕು ಅನ್ನಿಸ್ತಿ ಅಂದ್ರೆ, ತಿಳ್ಕೊಳ್ಬೇಕು ಅನ್ನಿಸ್ತಿಪ್ಪ ಅಂದ್ರೆ ವಿಡಿಯೋಗಳನ್ನ ಕ್ಲಿಕ್ ಮಾಡ್ಕೊಂಡು ವಾಚ್ ಮಾಡಿರಿ. ಇಂಟ್ರೆಸ್ಟಿಂಗ್ ಅದಾವೆ ಟಾಪಿಕ್. ಮತ್ತು ನನ್ನ ಚಾನಲ್ದಾಗ ಇದಕ್ಕಿಂತ ಹೆಚ್ಚಿಗೆ ಇನ್ನೂ ಹೆಚ್ಚಿನ ಒಂದು ಅಪ್ಡೇಟ್ಗಳನ್ನ ನನ್ನ ಒಂದು ಚಾನಲ್ದಾಗ ಪ್ರತಿಯೊಂದು ಅಪ್ಡೇಟ್ಗಳನ್ನ ಕೊಟ್ಟನ್ನ. ನನ್ನ ಒಂದು ವಿಡಿಯೋಗಳು ಖಾಲಿ ಉಪರಾಟಿ ಇರೋಂಗಿಲ್ಲ. ಪ್ರತಿಯೊಂದು ಕಂಟೆಂಟು ಟ್ರಸ್ಟ್ಫುಲ್, ಜೆನ್ಯೂನ್ ಆಗಿರುವಂಥ ಕಂಟೆಂಟ್ ಇರ್ತಾವೆ, ಇಂಪಾರ್ಟೆಂಟ್ ಆಗಿರುವಂಥ ಕಂಟೆಂಟ್ ಇರ್ತಾವೆ. ನಿಮ್ಗೆ ಅನ್ಕೊಂಡಿರ್ಬೋದು ಇವತ್ತು ಯೂಸ್ಫುಲ್ ಆಗಂಗಿಲ್ಲಪ್ಪ ಅಂತೇಳಿ. ನಾನು ಮುಂದೆ ಒಂದು ನೀವು ಅರ್ನಿಂಗ್ಸ್ ಮಾಡ್ಬೇಕಂತೇಳಿ ಅನ್ಕೋತಿರ್ಲಿ, ಅವಾಗ ನನ್ನ ಒಂದು ಚಾನಲ್ ನಿಮ್ಗೆ ಭಾಳ ನೆನಪಾಗೈತಿ. ಯಾಕಪ್ಪ ಅಂದ್ರೆ ಒಂದು ಅಪ್ಲಿಕೇಶನ್ ಮೇಲೆ ನಾನು ಅರ್ನಿಂಗ್ಸ್ ಬಗ್ಗೆ ನಾನು ಮಾಹಿತಿ ಕೊಡತ್ತಿಲ್ಲ. ಎಲ್ಲ ಒಂದು ಅಪ್ಲಿಕೇಶನ್, ಎಲ್ಲ ಒಂದು ಸೋಷಿಯಲ್ ಪ್ಲ್ಯಾಟ್ಫಾರ್ಮ್ ಒಳಗೆ ಬರುವಂಥ ಅರ್ನಿಂಗ್ಸ್ ರಿಲೇಟೆಡ್ ಆಗಿರುವಂಥ ಕಂಟೆಂಟ್ ಆಗಿರ್ಬೋದು, ಅಪ್ಡೇಟ್ ಆಗಿರ್ಬೋದು, ಪ್ರತಿಯೊಂದು ಹೇಳ್ತಿರ್ತೀನಿ. ಆದಷ್ಟು ನನ್ನ ಚಾನಲ್ ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗಿರಿ.
ಇವಾಗ ಸಬ್ಸ್ಕ್ರೈಬ್ ಆದ್ರಪ್ಪ ಅಂದ್ರೆ ಮುಂದೆ ಒಂದು ದಿವಸ ನಿಮಗೆ ಜಲ್ದಿ ನಾನು ಸಿಗ್ತೀನಿ. ಅಕಸ್ಮಾತ್ ಸಬ್ಸ್ಕ್ರೈಬ್ ಆಗಲಿಕ್ಕಪ್ಪ ಅಂದ್ರೆ ಹೇಳಕ್ಕೆ ಬರೋಂಗಿಲ್ಲ, ನೀವು ಮತ್ತೆ ನಾನು ಹುಡುಕಾಡೋದಾಗೈತಿ. ಸೊ ಫ್ರೆಂಡ್ಸ್, ಅದಕ್ಕೆ ಹೇಳ್ತೀನಿ, ನೋಟಿಫಿಕೇಷನ್ಗಳು ಬರ್ತಿರ್ತಾವೆ ಡೈಲಿ. ನಿಮ್ಗೆ ಯೂಸ್ಫುಲ್ ಆಗುವಂಥ ಕಂಟೆಂಟ್ಗಳು ಡೈಲಿ ನೋಟಿಫಿಕೇಷನ್ ಬರೋದ್ರಿಂದ ನಿಮ್ಗೆ ಗೊತ್ತಾಗೈತಿ ನಿಮ್ಗೆ ಬೇಕೋ ಬೇಡೋ ಅಂತೇಳಿ. ಸೊ ಫ್ರೆಂಡ್ಸ್, ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ಟ್ಯಾಂಕ್ಸ್ ಅಂತ ಹೇಳ್ತೀನಿ. ಮತ್ತು ನಿಮ್ಗೆ ಇಂಥಾದ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಕಂಟೆಂಟ್ಗಳು ಏನಾದ್ರು ಬೇಕಂದ್ರೆ ನಮ್ಗೆ ಕಮೆಂಟ್ ಮಾಡಿರಿ. ಆ ಕಮೆಂಟ್ ನಾನು ಓದ್ಕೊಂಡು ನಾನು ಆದಷ್ಟು ವಿಡಿಯೋ ಮುಖಾಂತರ ನಿಮ್ಗೆ ರಿಪ್ಲೈ ಮಾಡೋದು ಮಾಡ್ತಿರ್ತೀನಿ. ಯಾಕಂದ್ರೆ ನೀವು ಕೇಳುವಂಥ ಪ್ರಶ್ನೆಗಳು ಪ್ರಾಕ್ಟಿಕಲಾಗಿ ನಾನು ಮಾಡಿ ತೋರಿಸ್ಬೇಕಲ್ಲ, ಅದಕ್ಕೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಮತ್ತು ನಿಮ್ಮ ಮುಂದಿನ ಒಂದು ಟಾಪಿಕ್ನಾಗ ಭೇಟಿ ಹಾಕೋಣ. ಅಲ್ಲಿವರೆಗೂ ಟಾಟಾ.